ನಮಸ್ತೆ ಎಲ್ಲರಿಗೂ. ಡೇ 40 ಫೈನಲ್ ಡೇ ಟು ಮಸಲ್ಮೇನಿಯಾ ಕಾಂಪಿಟೇಷನ್. ಬೆಳಗ್ಗೆ ಎದ್ದು ಪ್ರಾಪರಾಗಿ ರೆಡಿ ಆಗಿಬಿಟ್ಟು ಸೀದಾ ವೆನ್ಯೂ ಹತ್ರ ಹೋದೆ. ಕಾಂಪಿಟೇಷನ್ ವೆನ್ಯೂ ಹತ್ರ ಹೋಗಿ ಅದಾದಮೇಲೆ ಓರಿಯೆಂಟೇಷನ್ ಇತ್ತು. ಓರಿಯೆಂಟೇಷನ್ ಮುಗಿಸ್ಕೊಂಡು ಬಾಸ್ ಥರ ಸ್ಲೋ ಆಗಿ ಎಂಟ್ರಿ ಕೊಟ್ಟೆ. ಕಾಂಪಿಟೇಟರ್ಸ್ ಮೀಟಿಂಗ್ ನಡೀತಾ ಇತ್ತು. ಸೊ ಮೀಟಿಂಗ್ ಮುಗಿಸ್ಕೊಂಡು ಪಂಪಿಂಗ್ ಏರಿಯಾಗೆ ಹೋದೆ. ಬ್ಯಾಕ್ ಸ್ಟೇಜಲ್ಲಿ ಪಂಪಿಂಗ್ ಏರಿಯಾ. ಸೊ ಇಲ್ಲಿ ಲೀಸ್ಟಲ್ಲಿ ನನ್ನ ನೇಮ್ ಮತ್ತು ಟ್ರಂಕ್ ನಂಬರ್ ನೋಡಿ ಅದಾದಮೇಲೆ ಕಾರ್ಬ್ಸ್ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಾಟರ್ ಇಂಟೇಕ್ ಅಂತೂ ಫ್ರಮ್ ಮಾರ್ನಿಂಗ್ 5 ml ಅಷ್ಟೇ. ಸ್ವಲ್ಪ ಹೊತ್ತಾದಮೇಲೆ ಬಾಡಿ ಪಂಪ್ ಮಾಡಿಕೊಂಡೆ. ಸೊ ಪಂಪಿಂಗ್ ಎಲ್ಲ ಮುಗಿಸ್ಕೊಂಡು ಟ್ಯಾನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ರೆಡಿ ಆಗ್ತಾಯಿದ್ದೆ. ಸೊ ಅದಾದಮೇಲೆ ಅದಕ್ಕೆ ಮುಂಚೆನೂ ಸ್ವಲ್ಪ ಪಂಪಿಂಗ್ ಎಲ್ಲ ಮಾಡಿಕೊಂಡು ಸೀದಾ ಟ್ಯಾನಿಂಗ್ ಏರಿಯಾಗೆ ಹೋಗಿ ಟ್ಯಾನಿಂಗ್ ಮಾಡಿಸ್ಕೊಂಡೆ. ಸೊ ಒನ್ಸ್ ಟ್ಯಾನಿಂಗಲ್ಲಿ ಆದಮೇಲೆ ಮತ್ತೆ ಬ್ಯಾಕ್ ಸ್ಟೇಜ್ ಪಂಪಿಂಗ್ ಮಾಡ್ತಾನೆ ಇದ್ದೆ, ಬಿಕಾಸ್ ಅಪ್ಪರ್ ಬಾಡಿ ಫುಲ್ನೆಸ್ ಇರಬೇಕು ಅಂತ. ಅದಾದಮೇಲೆ ನನ್ನ ಶೋ ಸ್ಟಾರ್ಟ್ ಆಯಿತು. ಈ ಸಿಗ್ನೇಚರ್ ಪೋಸಿಂಗ್ ಸ್ಟೇಜ್ ಮೇಲೆ ಹೊಡಿಬೇಕು ಅಂತ ನಾನು ತುಂಬ ದಿನದಿಂದನೇ ವೆಯ್ಟ್ ಮಾಡ್ತಾ ಇದ್ದೆ. ಶೋ ಮುಗೀತು. 1 ವರ್ಷ ಆಗಿತ್ತು ನಾನು KFC ಬರ್ಗರ್ ತಿಂದು. ಆ ಬೈಟಲ್ಲಿ ಇದ್ದಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಇದ್ರ ಜೊತೆ ಸಿಹಿ ಸುದ್ದಿ ಏನೆಂದರೆ ಮೆನ್ಸ್ ಫಿಸಿಕ್ ಕ್ಯಾಟಗರಿಯಲ್ಲಿ 3rd ಪ್ಲೇಸ್ ಮಾಡಿದೆ. ತುಂಬಾ ಖುಷಿ ಆಯಿತು. ಕಷ್ಟಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಟ್ರೂ ಮೀನಿಂಗ್ ಗೊತ್ತಾಯಿತು. ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಕೋಟ್ ಫಾರ್ ದ ಡೇ ನಿಮಗೋಸ್ಕರ ಮತ್ತೆ ಸಿಗೋಣ.